ನಮಸ್ಕಾರ. ಎಸ್ಎಸ್ವಿ ಟಿವಿಯ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ಈಗ ವಾರ್ತೆಗಳ ವಿವರ. ಇಂದು ನಗರದಲ್ಲಿ ದಲಿತ ಸೇನೆ ವತಿಯಿಂದ ನಗರದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ ದಲಿತ ಸೇನೆಯು ದೇಶದಲ್ಲಿ ನಡೀತಾ ಇರುವ ನ್ಯಾಯಾಂಗದ ಮೇಲಿನ ದಾಳಿ, ಶೋಷಿತ ಸಮುದಾಯದ ಮೇಲಿನ ಅತ್ಯಾಚಾರ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಜಾತಿ ತಾರತಮ್ಯ ಮತ್ತು ಕರ್ನಾಟಕದ ಸಚಿವರಾದ ಪ್ರಿಯಾಂಕ ಖರ್ಗೆ ಅವರ ತೇಜೋವಧೆ ಮಾಡ್ತಾ ಇರುವ ರಾಷ್ಟ್ರೀಯ ಸ್ವಯಂ ಸೇವಕ ಅರ್ಥಾತ್ ಆರ್ಎಸ್ಎಸ್ ಹಾಗೂ ಆರ್ಎಸ್ಎಸ್ ಅಂಗಸಂಸ್ಥೆಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮಕ್ಕಾಗಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯೊಂದಿಗೆ ಡಿಸಿಗೆ ಮನವಿ ಸಲ್ಲಿಸಿದ್ರು. ಬಾಬಾ ಸಂಬರ್ಕರ್ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ನಾವು ರಾಷ್ಟ್ರಪತಿ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೀವಿ. ಈ ದೇಶದೊಳಗ ಅರಾಜಕತೆ ತಾಂಡವಾಡ್ತಿದ್ದು ಸಂವಿಧಾನ ಶಕ್ತಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಳಸುತ್ತಿದ್ದು ನಾವು ನೋಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ನ್ಯಾಯಾಲಯದೊಳಗೆ ಹೋಗಿ ಏನಪ್ಪ ಅಂತ ಅವ್ರಿಗೆ ಇನ್ಸಲ್ಟ್ ಮಾಡುವಂತ ಕೆಲಸ ಈ ದೇಶದೊಳಗೆ ಆಗುದು. ಅದು ಆಗದ ತಕ್ಷಣ ಗುಜರಾತ್ ಡಿಸ್ಟ್ರಿಕ್ಟ್ ಕೋರ್ಟ್ ಪ್ರಿನ್ಸಿಪಲ್ ಜಡ್ಜ್ಗ ಅಲ್ಲಿ ಕೂಡ ಸುವೆಸುವಂತ ಕೆಲಸ ಅಲ್ಲಿ ಆಯ್ತು. ಇದೆಲ್ಲ ಒಂದೊಂದಾಗಿ ಏನಪ್ಪಾ ಅಂದ್ರೆ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಮಾಡ್ಲಿಕ್ಕೆ ಮನ್ವಾದಿ ಕುತಂತ್ರಿಗಳು ಅಂತ ಹೇಳಿ ಇದು RSS ನ ಅಜೆಂಡಾ. ಇದು ಸ್ಲೋಲಿ ಆಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸ್ಲೋ ಗ್ರಾಜುವಲ್ ಏನಪ್ಪಾ ಅಂದ್ರೆ ಇಡೀ ದೇಶ ತುಂಬಾ ಸ್ಪ್ರೆಡ್ ಮಾಡ್ಲಿಕ್ಕೆ ಬಾಬಾ ಸಂಬರ್ಕರ್ ವಿಚಾರಧಾರೆಗೆ ಏನಪ್ಪಾ ಅಂದ್ರೆ ಕಡಿವಾಣ ಹಾಕುವಂತ ಕೆಲಸ, ಈ ದೇಶದ ಕಾನೂನು ಸಂವಿಧಾನಕ್ಕೆ ಅಪಚಾರ ಮಾಡುವಂತ ಕೆಲಸ, ಈ ದೇಶದ ಬಲಿಷ್ಠ ನಾಯಕರುಗಳು ಏನಿದ್ದ ಬಲಿಷ್ಠ ನಾಯಕರಿಗೆ ಏನಪ್ಪ ಮಾನಸಿಕ ಸ್ಥೈರ್ಯ ಕುಗ್ಗಿಸುವಂತ ಕೆಲಸ ಇಲ್ಲಿ ಅವ್ಯಾಸ ನಡೆದು ನಾವು ನೋಡ್ಕೊತಿದೀವಿ. ಈ RSS ನ 100ನೇ ಏನು ಶತಮಾನೋತ್ಸವ ಆಚರಣೆ ಮಾಡೋ ಸಂದರ್ಭದೊಳಗ ಇವರು ಲಾಠಿ ತಗೊಂಡು ಹೋಗೋದು ಇಡೀ ದೇಶ ತುಂಬಾ ಅನ್ಕೊಂಡು ನಾವು ಸಂಭ್ರಮಾಚರಣೆ ಮಾಡ್ತೇವೆ ಅಂತ ಹೇಳಿ ನೀವು ಈಗೆಲ್ಲ ಪೂರಾ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಆಗ್ತಾ ಇರೋದು ಅಂದ್ರೆ ಅನ್ರಿಜಿಸ್ಟರ್ಡ್ ಸಂಘಟನೆ ಅಂತ ಹೇಳಿ. ಅನ್ರಿಜಿಸ್ಟರ್ಡ್ ಸಂಘಟನೆ ನಿಮ್ದು ಯಾವುದೇ ಅಜೆಂಡಾ ಇಲ್ಲ, ನಿಮ್ದು ಯಾವುದೇ ಬಾಲಾಜ್ ಇಲ್ಲ, ನಿಮ್ದು ಅಧ್ಯಕ್ಷ ಅಂತ ಯಾರು ಗೊತ್ತಿಲ್ಲ, ನಿಮ್ದು ಜಿಲ್ಲಾ ನಾಯಕರು ಯಾರಂತ ಗೊತ್ತಿಲ್ಲ, ಸ್ಟೇಟ್ ಲೀಡರ್ಸ್ಗಳು ಯಾರಂತ ಗೊತ್ತಿಲ್ಲ, ರಾಷ್ಟ್ರೀಯ ನಾಯಕರಂತ ಯಾರಂತ ಗೊತ್ತಿಲ್ಲ. ಎಲ್ಲೋ ನಾವು ನಾಗ್ಪುರದ ಕೂತು ಒಂದು ಮೆಸೇಜ್ ಕೊಟ್ಟಂದ್ರೆ ಆಲ್ ಓವರ್ ಇಂಡಿಯಾ ನೀವು ನ್ಯೂಸ್ ಸ್ಪ್ರೆಡ್ ಮಾಡಿ ಸಮಾಜದ ಅಶಾಂತಿ ಉಂಟು ಮಾಡ್ಕೊತೀವಿ. ಸಂಘಟನೆ RSS ಏನಪ್ಪ ಅಮಾಯಕ ಏನಪ್ಪ ಮುಗ್ಧ ಯುವಕರ ಮೇಲೆ ರೇಪ್ ಮಾಡುವಂತ ಕೆಲಸ ನೀವು ಮಾಡ್ಕೊತೀವ್ರಿ. ಕೇರಳದ ಒಬ್ಬ ಇಂಜಿನಿಯರ್ ಒಬ್ಬ ಹುಡುಗ ಏನಪ್ಪ ಅಂದ್ರೆ ಇವ್ರದ್ದು ನಿಮ್ಮ ಅತ್ಯಾಚಾರ ತಾವು ಏನಪ್ಪ ಅಂದ್ರೆ ರೇಪ್ ಮಾಡಬೇಕು, ರೇಪ್ ಅಂತ ರೂಲ್ ಹಾಕೊಂಡ್ಬಿಟ್ಟಲ್ಲಿ ನಿಮ್ದು ಕೂತಂತ ಹರಿಯಾಣದ ADGP ಲೆವೆಲ್ ಸ್ಟೇಟ್ ಲೆವೆಲ್ ಆಫೀಸರ್ IPS ಆಫೀಸರು ಶೂಟ್ ಮಾಡ್ಕೊಂಡು ಸಾಯ್ತಿರ್ತಾರ. ಇಷ್ಟೊಂದು ಭಯಾನಕ ವಾತಾವರಣ ಇಂಡಿಯಾದಲ್ಲಿ ನೀವು ಸ್ಪ್ರೆಡ್ ಮಾಡಿ ನಿರ್ಮಾಣ ಮಾಡ್ಬಿಟ್ಟಿದ್ರಿ. ಅದ್ರ ಜೊತೆಗೇನೆ ಈ ಕರ್ನಾಟಕದಲ್ಲಿ ಏಕೈಕ ಏನಪ್ಪ ಬಲಿಷ್ಠ ಏನು ಮಂತ್ರಿಗಳು ಅಂತ ಹೇಳ್ತೀವಿ, ಸೋಷಿಯಲ್ ಸಮಾಜ ಬಂದು ಅಂತ ಹೇಳಿ ನೀವಲ್ಲಿ ಚೀಫ್ ಜಸ್ಟಿಸ್ ಹ್ಯಾರಾಸ್ಮೆಂಟ್ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ. ಹರಿಯಾಣದಾಗ ADGP ಅಂತ ಹ್ಯಾರಾಸ್ಮೆಂಟ್ ಮಾಡ್ತೀರಿ, ಅಪೋಸಿಷನ್ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ. ಉತ್ತರ ಪ್ರದೇಶದಾಗ ಹರಿಓಂ ವಾಲ್ಮೀಕಿ ಅನ್ನೋರಿಗೆ ಮರ್ಡರ್ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ. ಕರ್ನಾಟಕದ ಪ್ರಿಯಾಂಕ್ ಖರ್ಗೆ ಅವರ ಬಹಳ ಬಲಿಷ್ಠ ನಾಯಕರು ದಲಿತ ಕಮ್ಯುನಿಟಿ ಬಂದವರು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿ ಅವ್ರಿಗೆ ಏನಪ್ಪ ಕೊಲೆ ಬದಲಿಗೆ ಪ್ರಯತ್ನ ಮಾಡ್ಕೊತೀವಿ. ಇದು ಇಲ್ಲಿಗಲಿ ಕಾನೂನು ಬಾಹಿರವಾಗಿ ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿರುದ್ಧ ನೀವೇನಪ್ಪ ಅಂದ್ರೆ RSS ನವರು ಇಲ್ಲಿ ಮಾಡ್ಲಿಕ್ಕತ್ತದು. ಇಲ್ಲಿ ಪ್ರಿಯಾಂಕ ಖರ್ಗೆ ಅವರಿಗೆ ನಾವೇನಪ್ಪ ಅಂದ್ರೆ ನೀವು ಮನೆಗೆ ಬಂದು ಹೊಡಿತೀವಿ, ನಿಮ್ಗೆ ಏನಪ್ಪ ಅಂದ್ರೆ ಇಡೀ ಖಾನ್ದಾನವರಿಗೆ ಅಸಲು ಮಾತಾಡ್ತೀವಿ ಅನ್ನುವಂತ ವಾತಾವರಣ ನಿರ್ಮಾಣ ಮಾಡಿದ್ರಿ. ಇದು ಯಾರು ಒಪ್ಪದಂತ ಮಾತು ನಾವು ದಲಿತ ಅತ್ಯಂತ ಬಲಿಷ್ಠವಾಗಿ ಖಂಡಿಸ್ತೀವಿ. ನಾವು ಒಂದು ಹೇಳ್ತಿರ್ತೀವಿ, ಈ ಸಂಘ ಪರಿವಾರದವರಿಗೆ ಮತ್ತು RSS ನವರಿಗೆ, ಈ ದೇಶದ ಪ್ರಧಾನಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಅವರಿಗೆ ಇದು ಆಟ ಬ್ಯಾಡ್ರಂತೆ ಆಟ ಬ್ಯಾಡ್ರಂತ. ಈಗ ಎಲ್ಲ ಇದ್ದುದನ್ನೆಲ್ಲ ಇದ್ದ ದೇಶವಿದ್ದಂತ ರಿಸರ್ವೇಶನ್ ಪೂರ ಖತಮ್ ಮಾಡ್ರಿ, ನಮ್ಮ ಜನರು ಪೂರ ತಂಗ ಹಾಕುತ್ತಲ್ಲ. ಇದ್ದಂತ ಏನು ರಿಸರ್ವೇಶನ್ ಸಿಗ್ಬೇಕಂತ ಹಕ್ಕುಗಳು ಸಿಗಲಾರಂತ ವ್ಯವಸ್ಥೆ ನಿರ್ಮಾಣ ಮಾಡ್ಬಿಟ್ಟಿದ್ರಿ. ಉದ್ದೇಶಪೂರ್ವಕವಾಗಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಪಮಾನ ಮಾಡ್ಕತ್ರಿ, ಉದ್ದೇಶಪೂರ್ವಕ ಬಾಬಾ ಸಂಬರ್ಕರ್ ಅಪಮಾನ ಮಾಡ್ಕತ್ರಿ, ಉದ್ದೇಶಪೂರ್ವಕ ಏನಪ್ಪ ಅಂದ್ರೆ ಚೀಫ್ ಜಸ್ಟಿಸ್ ಅವಮಾನ ಮಾಡಿ, ಉದ್ದೇಶಪೂರ್ವಕ ನಮ್ಮ ಮಂತ್ರಿಗೆ ಅಪಮಾನ ಮಾಡ್ಕತ್ರಿ, MLA ಅಪಮಾನ ಮಾಡ್ಕತ್ರಿ. ಇದು ಔಟ್ ಆಫ್ ಕಂಟ್ರೋಲ್ ಆಗ್ಬಾರ್ದು. ನಾವೊಂದು ಅವತ್ತು ಪ್ರಶ್ನೆ ಆಯ್ತು ಅಂದ್ರೆ ಯಾವ ಬಿಜೆಪಿ ಅಂತ ನೋಡೋಲ್ಲ, ಯಾವ RSS ಅಂತ ನೋಡೋದಿಲ್ಲ, ಹುಚ್ಚಾಗಿ ಹೊರಗೆ ನಾವು ಓಡಾಡಿಸೋ ಹೊಕ್ಕ ಹೊಡಿತೀವಿ ನಾವು. ಇದು ತಾಕತ್ ನಮ್ಗದಲ್ಲಿ
ನೀವು ನಮ್ ಜೊತೆ ಆಟ ಆಡೋ ಕೋಶಿಸ್ ಮಾಡ್ಬೇಡ ಅಂತ ಹೇಳಿ ನೀವೇನ್ ಮಾಡ್ಕೊತೀರಿ ನೀವು ಮಾಡ್ಕೊಂಡ್ಬಿಡ್ರಿ, ಕಾನೂನು ಮಾಡ್ಕೊಂಡ್ಬಿಡ್ರಿ. ನೀವು ಭಾರತ್ ಸಂವಿಧಾನ ವಿರೋಧ ಜನಗಳು ನೀವರೊಬ್ಬ ನ್ಯಾಯ ಕೊಡೋ ಸಂಸ್ಥೆ ಭಾರತ ಸಂವಿಧಾನ ಪರವಾಗಿರಪ್ಪ. ನೀವು ಹೈಕೋರ್ಟ್ ಹೋಗ್ತೀರಿ, ಯಾವ ಮುಖಾಂತರ ಹೈಕೋರ್ಟ್ ಹೋಗ್ತೀರಿ ನಾವು? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಪ್ಪಲ್ಲು, ಬಾಬಾ ಸಾಹೇಬ್ ಅಂಬೇಡ್ಕರ್ ಒಪ್ಪಲ್ಲು, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಒಪ್ಪಲ್ಲು. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಅಡಿಗಳಿಗೆ ಹೋಗಿ ನಮ್ಗೆ ನ್ಯಾಯ ದೊರಕಿಸ್ಕೊಡ್ರಿ. ಚಿತ್ತಾಪುರ ಏನಪ್ಪ ನಮ್ಗೆ ರ್ಯಾಲಿ ಮಾಡಕ್ಕೆ ಅವಕಾಶ ಮಾಡ್ಕೊಡಂತ ಬರ್ತೀರಿ. ಇದು ಲಾಠಿ ಇರ್ಕೊಂತೀರಿ, ಅವರು ಪೊಲೀಸ್ ಮ್ಯಾನುವಲ್ ಅಂತದ. ಈಗ ನಾವು ಸ್ಟ್ರೈಕ್ ಮಾಡ್ತೀವಿ, ನಮ್ಗೇನು ನಾವು ಪ್ರತಿಭಟನೆ ಮೆರವಣಿಗೆ ಮಾಡ್ತೀವಿ, ನಮ್ಗೆ ಪೊಲೀಸು ಇದು ಕೊಟ್ಟದ. ನೀವು ಯಾವುದೇ ಬೆಡಿಗೆ ರ್ಯಾಲಿ ಮಾಡುವ ಅಂತ ಹೇಳಿ ನೀವು ಯಾವ ನೈತಿಕ ಬೆಡಿಗೆ ರ್ಯಾಲಿ ಮಾಡ್ಕೊತೀರಿ. ಇದ್ರೊಳಗೆ ಏನಪ್ಪ ಅಂದ್ರ ಮ್ಯಾಕ್ಸಿಮಮ್ ಈ RSS ಗಳು ಇಷ್ಟೊಂದು ಹರಡ ಕಾರಣ ಒಂದಂದ್ರೆ ಇದ್ರೊಳಗೆ ಮ್ಯಾಕ್ಸಿಮಮ್ ಸವರ್ಣ ವರ್ಗದ ಕಾಂಗ್ರೆಸ್ಗಳು ಕೂಡ RSS ಸಪೋರ್ಟ್ ಮಾಡ್ಕೊತರು. ಇದನ್ನ ಬ್ಯೂರೋ ರಿಪೋರ್ಟ್ SSV ನ್ಯೂಸ್ ಕಲಬುರ್ಗಿ.